ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಗೀತ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕರಾದಂಥ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ BR ಛಾಯಾ ದಂಪತಿ. ಪದ್ಮಪಾಣಿಯವರ ಇವಾಗ ಸಂಗೀತಕ್ಕೆ ಅದ್ಭುತವಾದಂಥ ಶಕ್ತಿ ಇದೆ, ಮಾಂತ್ರಿಕ ಶಕ್ತಿ ಇದೆ. ಹೀಗಾಗಿ ಅಂದರೆ ಸಂಗೀತದ ಮುಖಾಂತರ ದೇವರನ್ನ ಕಂಡಂಥವರು ಕೂಡ ಅನೇಕ ಮಹಾನ್ ಭಾವರಿದ್ದಾರೆ ಅಂತ ಹೇಳಲಾಗುತ್ತೆ. ಇದೇನು ಇಷ್ಟರ ಮಟ್ಟಿಗೆ ಸಂಗೀತದ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತೀರಾ? ಖಂಡಿತ ಇದೆ. ಭಕ್ತಿ ಸಂಗೀತ ಮುಖಾಂತರ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡವರು, ದೇವ್ರನ್ನ ಕಂಡವರು ನಮ್ಮ ಸಾಕಷ್ಟು ಇದ್ದಾರೆ. ನಮ್ಮ ಚೈತನ್ಯ ಪಂಚದವರಾಗಲಿ ಅಥವಾ ನಮ್ಮ ವಲ್ಲಭ ಸಂಪ್ರದಾಯವರಾಗಲಿ, ನಮ್ಮ ದಾಸ ಪಂಚರಾಗಲಿ, ಶಿವಶರಣರಾಗಲಿ, ಅವರು ತಮ್ಮ ಭಕ್ತಿಯಿಂದ ಸಂಗೀತಕ್ಕೂ ಒಲ್ದು ದೇವ್ರನ್ನ ಕಂಡುಕೊಂಡಿದ್ದಾರೆ. ಅವರು ಅಣ್ಣಮಾಚಾರ್ಯರ ಬಗ್ಗೆ ತಮ್ಗೆ ಗೊತ್ತೇ ಇದೆ. ನಮ್ಮ ತ್ಯಾಗರಾಜರಾಗಲಿ. ಮತ್ತು ಅಷ್ಟಕ್ಕೂ ಇಲ್ಲಿ ನಿಜ ಹೇಳಬೇಕು ಅಂದರೆ, ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಇಲ್ಲಿ ಏನಾಗುತ್ತೆ, ನಾವು ದೇವರು ಅಂತ ಯಾರನ್ನ ಅಂದ್ಕೊಂಡಿರ್ತೀವೋ, ನಮ್ಮ ದೇವರಾಗಲಿ ಅಥವಾ ನಮ್ಮ ಕಲ್ಪನೆಗಳಾಗಲಿ, ಅದು ಎಲ್ಲಿ ಸ್ಟೋರ್ ಆಗುತ್ತೆ ಬ್ರೈನಲ್ಲಿ ಅಂತಂದರೆ, ಎಡ ಮತ್ತು ಬಲಭಾಗದ ಏನು ಬ್ರೈನ್ಸ್ ಇದೆಯಲ್ಲ, ಎರಡರ ಮಧ್ಯೆ ಒಂದು ಬ್ರಿಡ್ಜ್ ಇದೆ, ಕಾರ್ಪಸ್ ಕೊಲಾಸಮ್ ಅಂತ ಅದ್ರ ಹೆಸರು. ಅಲ್ಲಿ ನಾವು ದೇವ್ರನ್ನಂತ ಏನು ಅಂದ್ಕೊಂಡಿದ್ದೀವಲ್ಲ ಅದೆಲ್ಲ ಸ್ಟೋರ್ ಆಗಿರ್ತದೆ. ಆ್ಯಂಡ್ ನಾವು ತೂರ್ಯಾವಸ್ಥೆ ಅಂತ ಏನು ಹೇಳಿದ್ನಲ್ಲ, ಇವರು ತಮ್ಮ ಸಂಗೀತ ಮುಖಾಂತರ ತೂರ್ಯಾವಸ್ಥೆಗೆ ಹೋಗ್ತಾರೆ, ಅಲ್ಲಿ ಅದು ಜಾಗೃತಗೊಳ್ಳುತ್ತದೆ. ದೇವ್ರನ್ನ ಕಂಡೆ ಅಂತ ಸಾಕಷ್ಟು ಅನ್ಕೊಳ್ತಾರಲ್ಲ, ಅದರಲ್ಲಿ ತಪ್ಪು ಅಂತ ಅನ್ಸಲ್ಲ ನನಗೆ. ನಾವು ಯಾರನ್ನು ದೇವ್ರನ್ನ ಅಂದ್ಕೊಂಡಿರ್ತೀವೋ ಅಲ್ಲಿ ಸ್ಟೋರ್ ಆಗಿರುತ್ತೆ, ದೇವ್ರ ಕಾಣ್ತಾರೆ ಅವರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ನಾನು ಹೇಳಬೇಕು. ಮೈಕಲ್ ಪರ್ಸಿಂಗರ್ ಅಂತ ಒಬ್ಬ ಕೆನಡಾದ ಸೈಕೋ ಅನಲಿಸ್ಟ್ ಒಬ್ಬರು ಇದ್ದಾರೆ. ಅವರೊಂದು ಗಾಡ್ಸ್ ಹೆಲ್ಮೆಟ್ ಅಂತ ಒಂದು ಸೃಷ್ಟಿ ಮಾಡಿದ್ದಾರೆ. ಒಂದು ಹಿ ಹಸ್ ಕ್ರಿಯೇಟೆಡ್ ಒಂದು ಡಿವೈಸ್, ಅದು ಹೆಲ್ಮೆಟ್. ಅದು ಮ್ಯಾಗ್ನೆಟಿಕ್ ಪಲ್ಸಸ್ ಪಾಸ್ ಮಾಡ್ತಾರೆ. ಈ ಟೆಂಪೋರಲ್ ಲೋಬ್ಸ್ ಅಂತ ಬ್ರೈನಲ್ಲಿದೆ, ಆ ಭಾಗದಲ್ಲಿ ಸೊಲೆನಾಯ್ಡ್ಸ್ ಮುಖಾಂತರ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಮಾಡ್ತಾರೆ. ಒಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ಒಂದು ಕ್ಲೋಸ್ ಚೇಂಬರಲ್ಲಿ ನಾವು ಯಾರು ದೇವ್ರನ್ನ ಅಂದ್ಕೊಂಡಿರ್ತೀವಲ್ಲ, ನಾನು ಕೃಷ್ಣ ಇಷ್ಟ ಅಂದರೆ ಕೃಷ್ಣ ಬಂದಿರ್ತಾನಲ್ಲಿ, ನಿಮ್ಗೆ ಗಣೇಶ ಇಷ್ಟ ಅಂದರೆ ಗಣೇಶ ಕೂತ್ಕೊಂಡಿರ್ತಾನಲ್ಲಿ. ಭಾಳ ಇಷ್ಟವಾದ ಅದು. ಇದೇ ಭ್ರಮೆ ಅಲ್ಲ, ಮೋಸ ಅಲ್ಲ. ನಾವು ಯಾರನ್ನ ಅಂದ್ಕೊಂಡಿರ್ತೀವಿ ನೋಡಿ, ಅದೇ ಯಾರು ನಾಸ್ತಿಕರಿಗೆ ಆ ಮ್ಯಾಗ್ನೆಟಿಕ್ ಇದ್ರದ್ದು ಪಾಸ್ ಮಾಡಿದ್ರೆ ಅವ್ರಿಗೆ ಯಾವ ದೇವ್ರು ಕಾಣಿಸಲ್ಲ, ಬಟ್ ಯಾರೋ ವ್ಯಕ್ತಿ ಕೂತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಲ್ಲಿ. ಇದು ನಾವು ದೇವ್ರನ್ನ ಅಂದ್ಕೊಂಡಿರೋದೆಲ್ಲ ನಮ್ಮ ಮನಸ್ಸಲ್ಲಿರೋದು. ನಂಬಿಕೆ ಬಲವಾಗಿರುತ್ತೆ ಅಂತ. ನಂಬಿಕೆ ದೇವರು. ನುಸಿರಾಟ ಸಮಸ್ಯೆಗಳಿಗೆ 2 ರಾಗಗಳ ಹಾಡನ್ನು ಹಾಡಿದ್ರಿ, ಸಿಂಧು ಭೈರವಿ ಮತ್ತು ಶುದ್ಧ ಕಲ್ಯಾಣ. ಇನ್ನು ಯಾವ್ಯಾವ ರಾಗಗಳ ನೆರವಾಗುತ್ತೆ ಅಂತೀರಾ? ಇವಾಗ ಯಾವ್ದು ಹಾಡ್ತಾ ಇದ್ದೀರಾ? ಈಗ ಒಂದು ಹಾಡು ಹಾಡ್ತಾ ಇದ್ದೀನಿ. ಇದು ಲತಾ ಮಂಗೇಶ್ಕರ್ ಅವರು ಹಾಡಿರೋಂಥ ಹಾಡು. ಇದು ಗುರ್ಜರಿ ತೋಡಿ ಅಂತ ರಾಗ. ಇದು ಉಸಿರಾಟ ತೊಂದರೆಗೆ ತುಂಬ ಒಳ್ಳೆ ರಾಗ, ಕೇಳಿದ್ರೆ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಕೆಲವು ಚರಣದಲ್ಲಿ ಸ್ವಲ್ಪ ಬೇರೆ ರಾಗಕ್ಕೆ ಹೋಗಿ ಬರುತ್ತೆ, ಬಟ್ ಮೇನ್ ಸ್ವಲ್ಪ ಛಾಯೆ ಇದೆ ಅಷ್ಟೇ, ಬಟ್ ಮೇನ್ ಗುರ್ಜರಿ ತೋಡಿ ಅಂತ ಹೇಳ್ತಾರೆ. ಇದು ಹಾಡ್ತಾ ಇದ್ದೀನಿ.
ತುಂಬಾ ಒಳ್ಳೆ ಹಾಡು ಹಾಡಿದ್ರಿ ಛಾಯಾ ಅವರೇ. ಕೊನೆಯಲ್ಲಿ ಜನರಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀವ ತಾವು ಅಂತ? ಆ್ಯಕ್ಚುಲಿ ನಾವು ಈ ಮ್ಯೂಸಿಕ್ ಥೆರಪಿ ಮಾಡಬೇಕು ಅಂದ್ಕೊಂಡಾಗ್ಲೇ ಹೆಂಗೆ ತಲುಪಿಸೋದು ಜನಕ್ಕೆ, ಯಾವ ರೀತಿ ತಲುಪಿಸೋದು ಅಂತ ಯೋಚನೆ ಮಾಡ್ತಿದ್ವಿ. ಕೆಲವರು ಕ್ಲಾಸಿಕಲ್ ಇಷ್ಟ ಆಗುತ್ತೆ, ಕೆಲವ್ರಿಗೂ ಬೇರೆ ಥರ ಹೆಂಗೆ ಅಂತ. ಅದಕ್ಕೆ ನಾನು ಸಿಂಪಲ್ ಆಗಿರೋ ಹಾಡುಗಳು, ಜನಕ್ಕೆ ಗೊತ್ತಿರುವಂಥ ಹಾಡುಗಳನ್ನೇ ಅವ್ರಿಗೆ ತಲುಪಿಸಿದ್ರೆ ಅಟ್ಲೀಸ್ಟ್ ಈ ಹಾಡಲ್ಲಿ ಈ ಥರ ಒಂದು ಶಕ್ತಿ ಇದೆಯಾ ಅನ್ನೋತ ಅವ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಇಷ್ಟು ಒಳ್ಳೊಳ್ಳೆ ರಾಗಗಳನ್ನೆಲ್ಲ ಹುಡುಕಿ ತುಂಬ ವರ್ಕ್ ಮಾಡಿ ಈ ಕಾನ್ಸೆಪ್ಟ್ಗೆ ಅಂತ ತೊಗೊಂಡಿದ್ದು. ನನಗೆ ಈ ರಾಗಗಳ ಬಗ್ಗೆ ಎಲ್ಲ ಕೆಲವು ಸತಿ ಕನ್ಫ್ಯೂಸ್ ಆಗೋದು, ಬಟ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಗಾಯಕ ಪುತ್ತೂರು ನರಸಿಂಹ ನಾಯ್ಕ ಅವರು, ಮ್ಯಾಂಡಲಿನ್ ಪ್ರಸಾದ್ NS ಪ್ರಸಾದ್ ಅವರು, ವೀಣಾ ವಾರುಣಿ ಅವರು, ಮತ್ತು ಗರುಡಮಾಲ್ನ ಮೇದಿನಿ ಅವರು. ಇವರೆಲ್ಲ ನನಗೆ ಕೆಲವು ರಾಗಗಳೆಲ್ಲ ಇದೇ ರಾಗಕ್ಕೆ ಹತ್ತಿರ ಬರುತ್ತೆ, ಇದೇ ರಾಗ ಅಂತ ಹೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಟ್ ಜನಗಳಿಗೆ ತಲುಪಿದ್ರೆ ನಂಗೆ ಅದೇ ಖುಷಿ. ಓಕೆ ಛಾಯಾ ಅವರೇ, ಪದ್ಮಪಾಣಿ ಅವರೇ, ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮ್ಯೂಸಿಕ್ ಥೆರಪಿ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಾ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಮನಃಶಾಸ್ತ್ರದ ಪ್ರಕಾರ ಮನುಷ್ಯನಿಗೆ 2 ವಿಷಯಗಳ ಮೇಲೆ ಕುತೂಹಲ, ಆಸಕ್ತಿ ಇದ್ದೇ ಇರುತ್ತಂತೆ. ಒಂದು ಸಂಗೀತ, ಮತ್ತೊಂದು ಭವಿಷ್ಯ. ಸಂಗೀತವನ್ನು ಕೇಳ್ತಾ ಕೇಳ್ತಾ ಹಸುಗಳು ಸಮೃದ್ಧವಾಗಿ ಹಾಲು ಕೊಡ್ತಾ ಇರೋದು ವೈಜ್ಞಾನಿಕವಾಗಿ ದೃಢಪಟ್ಟಿರುವಂಥ ಅಂಶ. ಅದೇ ರೀತಿ ಸಂಗೀತ ಕೇಳ್ತಾ ಕೇಳ್ತಾ ಗಿಡಗಳು ಕೂಡ ಸೊಂಪಾಗಿ ಬೆಳೀತಾವೆ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಇಂಥ ಸಂಗೀತ ಮನುಷ್ಯನ ಮೇಲೂ ಕೂಡ ಗಾಢವಾದಂಥ ಪರಿಣಾಮ ಬೀರುತ್ತೆ. ಹಲವಾರು ಕಾಯಿಲೆಗಳನ್ನು ಸಂಗೀತದ ಮೂಲಕ ಗುಣಪಡಿಸ್ಬೋದು ಅಂತ ತಿಳಿಸೋದೇ ಈ ಕಾರ್ಯಕ್ರಮದ ಉದ್ದೇಶ. ಇನ್ನು ಶ್ರೀಮತಿ BR ಛಾಯಾ ಅವರನ್ನ ಕಾರ್ಯಕ್ರಮಗಳಿಗಾಗಿ ನೀವು ಈ ಕೆಳಕಂಡ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಮೊಬೈಲ್ ಸಂಖ್ಯೆ ಹೀಗಿದೆ: 9900333040.